ಏನ್ರಿ ಬೆಳಗ್ಗೆ ಏನೋ ಬರೀತಿದ್ದೀರಾ? ಎಕ್ಸಾಮ್ ಕಟ್ಟಿದ್ದೀರಾ ಹೆಂಗೆ? ನಿಮ್ಮನ್ನು ನೋಡ್ಕೊಂಡು ಮನೆ ಕೆಲಸ ಮಾಡೋಕ್ಕೆ ಸಮಯ ಸಾಲ್ತಿಲ್ಲ, ಈಗ ಎಕ್ಸಾಮ್ ಬೇರೆ ಬರಿಲ್ಲ. ಇದು ನೀವು ಕೊಟ್ಟಿರೋ ಕೊನೆ ಶಿಕ್ಷೆ. ಶಿಕ್ಷೆನ? ನಿನ್ನೆ ರಾತ್ರಿ ಎಲ್ಲ ಶಿಕ್ಷೆ ಮುಗೀತಲ್ರಿ, ಕ್ಷಮಿಸಿದೀನಿ ಅಂತಾನು ಹೇಳಿದ್ನಲ್ಲ. ಹ್ಞೂ, ಆದ್ರೆ ಇದು ಒಂದ್ ಮರ್ತ್ಬಿಟ್ಟಿದೆ, ಅದಕ್ಕೆ ಎದ್ ಕೂಡಲೇ ಇದನ್ನ ಬರೀತಿದ್ದೆ. ಇನ್ನೊಂದು ಶಿಕ್ಷೆ ಇತ್ತ? ಕುಡಿಲಿ ನೋಡೋಣ, ಏನ್ ಬರೀತಿದ್ದೀರಾ? ನಿನ್ನೆ ರಾತ್ರಿ ಆಕಾಶದಲ್ಲಿ ಐ ಲವ್ ಯು ಹಸ್ಬೆಂಡು ಅಂತ ಬರ್ದಿದ್ದು ಸಾಲ್ದು ಅಂತ ಈಗ ಪೇಪರ್ ಮೇಲೆ ಬರೀತಾ ಇದ್ದೀರಾ? ನೆಕ್ಸ್ಟ್ ನೀರ್ ಮೇಲೆ ಬರೀತೀರಾ ಹೆಂಗೆ? ತಮಾಷೆ ಮಾಡ್ಬೇಡಿ ಹಸ್ಬೆಂಡು. ಅಲ್ಲ ರೀ, ನಾನು ಕೊಟ್ಟಿದ್ದು 4 ಪನಿಷ್ಮೆಂಟ್, 5ನೇದು ಯಾವ್ದಿದು? ಎಲ್ಲ ನಾನು ಹೇಳಿರ್ಲಿಲ್ವಲ್ಲ. ನೋಡಿ, ನೀವೇ ಚೀಟಿಯಲ್ಲಿ ಬರ್ತಿದ್ದೀರಾ. ನನ್ನ ಹ್ಯಾಂಡ್ ರೈಟಿಂಗ್ ಅಲ್ವಲ್ಲ. ಹಸ್ಬೆಂಡು ಸುಳ್ಳು ಹೇಳ್ಬೇಡಿ, ಅರ್ಚನಾ ಅಕ್ಕನು ನೋಡಿದ್ದಾರೆ, ಬೇಕಿದ್ರೆ ಅವ್ರಿಗೆ ಹೋಗಿ ಹೇಳಿ. ಅಚ್ಚುನಾ? ಗೊತ್ತಾಯ್ತು ಬಿಡಿ. ಅಯ್ಯೋ ಹಸ್ಬೆಂಡು, ನಾನು ಸುಳ್ಳೇನಿ, ಅವ್ರಿಗೆ ಹೇಗಿಲ್ಲ ಹೋಗಿ ಕೇಳ್ತಿದ್ದೀರಾ? ಇಲ್ಲಿ ಎಲ್ರು ಕಾಫಿ ಕುಡಿತಾ ಆರಾಮಾಗಿ ಮಾತಾಡ್ಸಕ್ ಕೂತಿದ್ದೀರಾ? ಒಟ್ನಲ್ಲಿ ಚಿರು ದೀಪ ಇಬ್ರು ಒಂದಾಗ್ಬೇಕು ಅಂತ ಚೀಟಿನ ನಾನೇ ತಿದ್ದಿ ಅವರಿಬ್ರು ಮಧ್ಯೆ ರೊಮ್ಯಾನ್ಸ್ ಆಗೋ ತರ ಮಾಡ್ಬಿಟ್ಟು. ಒಟ್ನಲ್ಲಿ ಒಳ್ಳೆ ಐಡಿಯಾ ಮಾಡಿ ಅವರಿಬ್ರು ಒಂದಾಗೋಗಿ ಮಾಡಿದ್ಯಲ್ಲಮ್ಮ, ಸೂಪರ್. ನಾನು ಅದ್ರಲ್ಲಿ ಪ್ರಪೋಸ್ ಮಾಡು ಅಂತ ಬರ್ದಿದ್ದೆ, ಆದ್ರೆ ದೀಪ ಅವಳ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಟ್ಲು ಗೊತ್ತಾ? ಇದರಲ್ಲೇ ಗೊತ್ತಾಗತ್ತೆ ದೀಪಾಗೆ ಚಿರು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಗೊತ್ತಾಗತ್ತೆ, ಬದನೇಕಾಯಿ ಗೊತ್ತಾಗುತ್ತೆ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು, ನನ್ನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕಾಗಿಲ್ಲ. ನಿನ್ ಚಿರು ಮತ್ತೆ ದೀಪನ್ ರೊಮ್ಯಾನ್ಸ್ ಬಗ್ಗೆ ಎಷ್ಟು ಕುತೂಹಲದಿಂದ ಮಾತಾಡ್ತಾ ಇದ್ದಾರೆ. ಪ್ರಚಾರ ಮಾಡಿದ್ರಿಂದ ನಾನು ಸೌಂದರ್ಯ ಹತ್ರ ಬಯಸ್ಕೊಳ್ಳೋಂಗಾಯ್ತು. ಯಾಕೆ ಚಿರು, ಏನಾಯ್ತು? ಯಾಕೋ ಕೋಪದಲ್ಲಿ ಆಗಿದೆ? ಇವಳು ಮಾಡಿರೋ ಕೆಲ್ಸಕ್ಕೆ ಬೈಯೋದಲ್ಲ, 4 ಬಾರಿಸ್ಬೇಕು ಅನ್ಸುತ್ತೆ ಇವಳಿಗೆ. ಏನೋ ಬಾರಿಸ್ತೀನಿ ಗಿರಿಸ್ತೀನಿ ಅಂತಿದ್ಯಾ? ಇಷ್ಟು ವರ್ಷದಲ್ಲಿ ಅಪ್ಪನೇ ಒಂದ್ಸಲನೂ ನನ್ನ ಮೇಲೆ ಕೈ ಮಾಡಿಲ್ಲ, ನೀನ್ ಕೈ ಮಾಡ್ತೀಯಾ? ನಾನಿನ್ ಅಕ್ಕ, ಅದನ್ನ ಮರಿಬೇಡ ನೀನು. ಅಕ್ಕ ಅದೊಳ್ ತಮಗೆ ಮೋಸ ಮಾಡ್ಬೋದಾ ನೀನು? ಅಂತದ್ ನಾನು ಏನಪ್ಪ ಮಾಡ್ದೆ? ಏನ ಇದು? ನಾನು ಬರ್ದಿರೋ ಚೀಟಿನ ಚೇಂಜ್ ಮಾಡಿ ದೀಪ ಅವರಿಂದ ನಾ ಎಲ್ರ ಮುಂದೆ ನನಗೆ ಮುಜುಗರ ಆಗೋ ಥರ ಮಾಡಿದ್ ಸರಿನಾ ನೀನು? ಏನೋ ನೀವಿಬ್ರು ಒಂದಾಗ್ಲಿ ಅಂತ ಹಂಗ್ ಮಾಡ್ದೆ. ಏನಿವಾಗ ನೀನ್ ದೀಪನ ಗೋಳೆಕೊಂಡ್ರೆ ಸುಮ್ನಿರೋದಿಕ್ಕಾಗತ್ತಾ? ದಿಸ್ ಇಸ್ ಟೂ ಮಚ್ ಅಚ್ಚೋ. ಬ್ಲಂಡರ್ ನೀನ್ ಮಾಡಿರೋದು, ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಲ್ಲ ನಂಗೆ. ಏನ್ ಮಾಡ್ತ್ಯಾ? ಹೊಡಿತ್ಯಾ? ಹೊಡಿ ನೋಡೋಣ. ಮತ್ತೆ ತಿನ್ನೆ. ದೊಡ್ಡದಾಗ ಬಂದ್ಬಿಟ್ಟು ಹೀರೋಯಿನ್ ತರ ಅವಳನ್ನ ಸೇವ್ ಮಾಡಕ್ಕೆ. ಬನ್ರಿ ಸೈಡ್ಗೆ. ಹಸ್ಬೆಂಡು, ನೀವ್ ಹೀರೋ ಅಂದ್ಮೇಲೆ ನಾನು ಹೀರೋಯಿನ್ ಅಲ್ವಾ? ಸಾಕು ಸೈಡ್ಗೆ ಬರಲ್ಲ ನೋಡಿ. ಸೈಡ್ಗೆ ಬರ್ತಾರೆ, ನಿಮ್ಗೂ ಏಟ್ ಬೀಳ್ಬೋದು, ಸೈಡ್ಗೆ ಬನ್ನಿ. ಇಲ್ಲ. ಅಬ್ಬಬ್ಬಬ್ಬಾ, ಹೆಂಡತಿ ಮೇಲೆ ಇಷ್ಟೊಂದು ಕಾಳಜಿ ಇರೋನು ಅವಳಿಗೆ ಯಾಕಪ್ಪ ಪನಿಷ್ಮೆಂಟ್ ಕೊಟ್ಟೆ? ಮದುವೆ ವಿಚಾರದಲ್ಲಿ ಇವ್ರು ಮಾಡಿರೋ ತಪ್ಪು ಇವ್ರಿಗೆ ಅರ್ಥ ಆಗ್ಲಿ ಅಂತ ನಾನು ಇವ್ರಿಗೆ ಹಂಗ್ ಮಾಡಿದೆ. ನೀನೇ ಎಲ್ಲ ಉಲ್ಟಾ ಮಾಡಿದ್ದು. ದೀಪ ತಪ್ಪು ಮಾಡೋ ತರ ಯಾರು ಮಾಡಿರೋದು ಅಂತ ನೀನು ಗೊತ್ತು ತಾನೆ? ಅವ್ರಿಗೆ ಶಿಕ್ಷೆ ಕೊಡು ನೋಡೋಣ. ಮಾತು ಎಲ್ಲಿಂದ ಎಲ್ಗೋ ಹೋಗ್ತಾ ಇದೆ. ಕೆಲವರಿಗೆ ಸತ್ಯ ಹೇಳಿದ್ರೆ ಆಗಲ್ಲ, ಹೀಗೆ ಕೆಂಡದ ತರ ಉರಿತಾರೆ. ಏನ್ ಮಾಡೋದು? ಹೌದು ಅಕ್ಕ. ಹೋಗ್ಲಿ ಬಿಡೋ, ಎಷ್ಟೇ ಆದ್ರೂ ಅವಳು ನಿನ್ನ ಅಕ್ಕ ಅಲ್ವೇನೋ? ಮಾತಾಡಿ ಸಾರಿ ಕೇಳ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಳ್ಳಿ. ನೀವು ಹೇಳೋದ್ರಲ್ಲೂ ಅರ್ಥ ಇದೆ ಅಪ್ಪ. ಸಾರಿ ಕೇಳ್ಬೇಕು, ಸೈಡ್ಗೆ ಬನ್ನಿ. ನನ್ನಿಂದ ಏನಾದರೂ ನೋವಾಗಿದ್ರೆ ಸಾರಿ ಅಚ್ಚು ಅಂತ ಕೇಳ್ತೀನಿ ಅನ್ಕೊಂಡಿದ್ರೆ ಅದು ಭ್ರಮ. ನೀನು ಮಾಡೋ ಕೆಲಸಕ್ಕೆ ಎಂತ ಕೆಲಸ ಮಾಡಿಬಿಟ್ಟೆ ಚಿರು. ಅಚ್ಚು ಮಾಡಿರೋ ತಪ್ಪು ಕೊಡೋಕೆ ಶಿಕ್ಷೆ ಕೊಟ್ಟಿದ್ದೀನಿ, ಚೀಟಿ ಬದಲಾಯಿಸ್ತೀಯಾ? ನೀವ್ ಮಾಡಿದ್ದು ತಪ್ಪು ಹಸ್ಬೆಂಡು, ನಿಮ್ಗೂ ಶಿಕ್ಷೆ ಆಗುತ್ತೆ. ಏನ್ ಶಿಕ್ಷೆ?
ಸರಿ ಸರಿ, ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಮಳೆಗಾಲ ಮೇಲೆ ಶೀತ ಆಗ್ಬಿಡುತ್ತೆ. ನರಸಿಂಹ, ಸಂಜೆನ ಎತ್ತಿದ್ರೆ ಅವಳು ತಿಂಡಿ ಕರಿಯಪ್ಪ. ಅವಳಿನ್ನೂ ಎದ್ದಿಲ್ಲಮ್ಮ. ಹೌದಾ? ಹೋಗ್ಲಿ ಬಿಡಿ ಅದಕ್ಕೆ, ರಾತ್ರಿ ಮಲಗೋದು ತಡ ಆಗಿರ್ಬೇಕು. ಅದೇ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಆಮೇಲೆ ತಿಂತಾಳೆ ಬಿಡಿ. ಸರಿ, ತಟ್ಟೆ ಕೊಡು. ನೀನು ಕೂತ್ಕೋ. ಗೊತ್ತಲ್ಲ, ನಾಳೆ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಾನು ಅಂಬುಜನ್ನು ಕರ್ಕೊಂಡು ಪೇಟೆಗೆ ಹೋಗಿ ತಂದ್ಬಿಡಿ. ರೂಮಲ್ಲಿ ದುಡ್ಡಿಟ್ಟೀನಿ. ಏನು ಪೂಜೆ? ಅದೇಪ್ಪ, ನಿಮ್ಮ ಮದುವೆ ಆಯ್ತಲ್ಲ, ಅದಕ್ಕೆ ಮನೆಯಲ್ಲಿ ಒಂದು ಸಣ್ಣದಾಗಿ ಪೂಜೆ ಇಟ್ಕೊಳ್ಳೋಣ ಅಂತ. ಯಾವ ಪೂಜೆನೂ ಬೇಡ. ಎಲ್ರನ್ನೂ ಕರೆಸಿ ಊಟ ಹಾಕೋದಕ್ಕೆ ಇದೇನು ಇಷ್ಟಪಟ್ಟಾಗಿರೋ ಮದುವೆ ಅಲ್ವಲ್ಲ. ಏನು ಮಾಡಬೇಕು ಮಾಡಬಾರ್ದು ಅನ್ನೋದನ್ನ ಇವನ ಹತ್ರ ಹೇಳಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳೋ ಅವನಿಗೆ. ರೀ, ಅವ್ನಿಗೆ ಅನ್ಸಿದ್ದನ್ನ ಹೇಳಿದಾನೆ, ಅವನ್ ಯಾಕೆ ಬೈತೀರಾ? ಅವನೀಗ ಬದಲಾಗಿದ್ದಾನೆ ರೀ. ಏನು ಬದಲಾಗಿದ್ದು? ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ. ಕೆಲ್ಸಕ್ಕೆ ಹೋಗ್ತಿದ್ದಾಗಲೇ ನಮ್ಮ ಸಾಹೇಬ್ರ ಮಗಳ ಕತ್ತಿಗೆ ತಾಲಿ ಕಟ್ಟಿದ್ದು. ಅದೇನೋ ಹೇಳ್ತಾರಲ್ಲ, ನಾಯಿನ ಕರ್ಕೊಂಡು ಹೋಗಿ ಸಿಂಹಾಸನ ಮೇಲೆ ಕೂರ್ಸಿದ್ರೆ ಅದು ಚಾಲಿ ಬಿಡುತ್ತಾ? ಇವನು ಹಾಗೆ. ಏ ನರಸಿಂಹ, ತಿಂಡಿ ತಿನ್ಕೊಂಡು ಹೋಗೋ. ಈಗ ನಿಮಗೆ ಸಮಾಧಾನ ಆಯ್ತೇನ್ರಿ? ತಿಂಡಿ ತಿಂದ ಒಂದು ಹೋದ ಅವನು, ಈಗ ಸಮಾಧಾನ ಆಯ್ತಾ ನಿಮ್ಗೆ? ಅಣ್ಣ ಏನ್ ತಪ್ಪು ಮಾಡ್ದಂತ ಅವನಿಗೆ ಜೋರ್ ಮಾಡ್ತಿದ್ರ ಅದಕ್ಕೆ? ಮತ್ತೆ ಅವನೇನ್ ತಪ್ಪು ಮಾಡ್ದಂತ ಇವ್ರು ಬೈದ್ರೆ ನೋಡಿ, ಇವಾಗ ತಿಂಡಿ ತಿಂದೆ ಹೋಗಿದ್ದಾನೆ. ಹೋಗ್ಲಿ ಬಿಡಿ ಅದಕ್ಕೆ, ಮಧ್ಯಾಹ್ನ ಹೊಟ್ಟೆ ತುಂಬಾ ಹೊರಗಡೆ ಊಟ ಮಾಡ್ತಾನೆ. ರೀ, ನಾಳೆ ಪೂಜೆಗೆ ಬೀಗ್ರು ಮನೆಯವ್ರನ್ನ ಫೋನ್ ಮಾಡ್ಕರೀರಿ. ಯಾವ ಬೀಗರು ಮನೆಯವ್ರನ್ನ ಅದಕ್ಕೆ? ಸಂಜನಾ ಮನೆಯವ್ರನ್ನ, ದೀಪ ಮನೆಯವ್ರನ್ನ? ಇಬ್ರು ಮನೆಯವ್ರನ್ನೂ ಕರಿಬೇಕು. ಬೇಕಿಲ್ಲ, ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ಯಾಕೆ? ಇವನು ಮಾಡಿರೋ ಗನಂದಾರಿ ಕೆಲಸಕ್ಕೆ ಯಾವ ಖುಷಿಯಿಂದ ಎಲ್ರನ್ನೂ ಕರೆಯೋದು? ದೀಪು ಅವಳ ಸಂಸಾರನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅಲ್ಲೇನಾಗ್ತಾ ಇದೆಯೋ ಏನೋ. ಇಲ್ಲಿ ನಾವಷ್ಟೇ ಮಾಡ್ಕೊಳ್ಳೋಣ. ಇಲ್ಲ ರೀ, ನೆನ್ನೆ ಅವಳಿಗೆ ಫೋನ್ ಮಾಡಿದ್ದೆ, ಗಂಡ ಹೆಂಡತಿ ಚೆನ್ನಾಗೇ ಇದ್ದಾರಂತೆ. ಅವ್ರು ಯಾವಾಗಲೂ ಹಾಗೆ ಹೇಳೋದು. ನೋಡು, ನಾಳಿನ ಪೂಜೆಗೆ ಯಾರನ್ನೂ ಕರೆಯೋದು ಬೇಡ, ನಾವೇ ಮಾಡ್ಕೊಳ್ಳೋಣ. ಯಾಕದ್ಕೆ ಬೇಜಾರಾಗಿದ್ದೀರಾ? ಸಂಜನಾ ಮನೆಯವ್ರು ಯಾರು ಬರಲ್ಲ ಅಂತನಾ? ಅವ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಮಗಳನ್ನ ಅಳಿಯನ್ನ ಕರೆಯೋಕ್ಕಾಗಲ್ವಲ್ಲ ಅಂತ ಬೇಜಾರಾಗ್ತಿದೆ. ನನಗೂ ಅದೇ ಬೇಜಾರಾಗ್ತಿದೆ ಅದಕ್ಕೆ. ಆದರೆ ಅಣ್ಣ ಒಪ್ಪಲ್ವೇ? ಅದಕ್ಕೆ ಚಿತ್ರಾನ್ನ ಮಾತ್ರ ತುಂಬ ಚೆನ್ನಾಗಿದೆ, ಒಂಚೂರು ಕಾಯಿ ತುರಿ ಹಾಕಬೇಕಿತ್ತು ಅಷ್ಟೇ. ಟೈಮ್ ಆಯ್ತು, ಬನ್ರಿ. ಇನ್ನೂ ರೆಡಿ ಆಗ್ಲಿಲ್ವಾ? ಹ್ಞೂ ಹಸ್ಬೆಂಡು, ಬಂದೆ ನೋಡಿ. ರೆಡಿ ಆಗಿದ್ದೀನಿ, ಆದರೆ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಲೇ ಇಲ್ಲ ಅಲ್ವಾ? ಅದೆಲ್ಲ ಆಮೇಲೆ ಹೇಳ್ತೀನಿ, ಆದರೆ ಇವತ್ತು ಮಾಡಿದ ತಪ್ಪನ್ನ ಮತ್ತೆ ರಿಪೀಟ್ ಮಾಡಬೇಡಿ. ಹ್ಞೂ ಹಸ್ಬೆಂಡು, ಇನ್ಮೇಲಿಂದ ನೀವು ಏನೇ ಬರ್ಕೊಟ್ರು ಮೊದಲು ಅದನ್ನು ನಾನು ಓದ್ತೀನಿ. ಊರಿಂದ ನಿಮ್ಮ ತಂದೆ ಫೋನ್ ಮಾಡಿದ್ರಾ? ಇಲ್ಲ. ನೀವಾದರೂ ಮಾಡ್ಬೇಕು ತಾನೇ? ಇಲ್ಲ ಹಸ್ಬೆಂಡು, ನಾನು ಮಾಡಿರೋ ತಪ್ಪಿಂದ ಅವ್ರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ನನ್ನ ಮೇಲೂ ಕೋಪ ಮಾಡ್ಕೊಂಡಿರ್ತಾರೆ ಬಿಡಿ. ಸರಿ, ನೀವು ರೆಡಿ ಅಲ್ವಾ? ರೆಡಿ, ಹೊರಡೋಣ. ರೆಡಿ ಆಗಿದ್ದೀನಿ ಹಸ್ಬೆಂಡು, ಆದರೆ ಎಲ್ಲಿ ಅಂತಾನೆ ಹೇಳ್ತಿಲ್ಲ ಅಲ್ವಾ ನೀವು? ಊರಿಗೆ. ಊರ್ಗ? ಯಾವ ಊರು? ನಿಮ್ಮೂರ್ರಿ. ಏನು ಹೇಳ್ತಿದ್ದೀರಾ ಹಸ್ಬೆಂಡು? ನಮ್ಮನೆಗೆ ಹೋಗೋಣ ಅಂತ ಅಂತಿದ್ದೀರಾ? ನಮ್ಮಿಂದಾಗಿರೋ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೇನೋ. ಜೊತೆಗೆ ಹೊಸದಾಗಿ ಮದುವೆ ಆಗಿರೋ ನಿಮ್ಮ ಅಣ್ಣಂಗೂ ವಿಶ್ ಮಾಡ್ದಂಗೆ ಆಗುತ್ತೆ. ಅವರಿಂದಾನೇ ಅಲ್ವಾ ಆಗ್ತಿದ್ದು ದುರಂತ ತಪ್ಪಿದ್ದು. ಹೌದು ಹಸ್ಬೆಂಡು, ಆದರೆ ಊರಿಗೆ ಹೋಗಕ್ಕೆ ನಿಮ್ಮ ಅತ್ತಿಗೆ ಬಿಡ್ತಾರಾ? ಯಾಕೆ ಬಿಡಲ್ಲ, ಹೋಗ್ಲೇಬೇಕಂತ ಹೇಳ್ತೀನಿ. ಏನ್ರಿ ನೀವು ಮಾತಿರ್ತೀರ, ತಪ್ಪತ್ತಿರೆಲ್ಲ ಮುತ್ಕೊಡ್ತೀರಾ? ಯಾಕೆ ಹಿಂಗಾಗ್ಬಿಟ್ರಿ ನೀವು? ನಾವು ಹಸ್ಬೆಂಡು ನಂಗವಲ್ಲ, ದೂರ ನಿಂತ್ಕೊಳ್ಳಿ. ಆಯ್ತಾಯ್ತು. ಆದರೆ ಹಸ್ಬೆಂಡು, ನಿಮಗೆ ನನ್ನ ಮನೆಯವ್ರ ಬಗ್ಗೆ ಇಷ್ಟೊಂದು ಕಾಳಜಿ ಇದೆ ಅಂತ ಇವತ್ತು ಗೊತ್ತಾಯ್ತು. ಯಾಕ್ರಿ ಇಷ್ಟು ದಿನ ಕಾಳಜಿ ತೋರಿಸಿಲ್ವಾ? ತೋರಿಸಿದೀರಾ ಹಸ್ಬೆಂಡು, ಆದರೆ ಇವತ್ತು ತುಂಬ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ನಿಮ್ಮ ತಂದೆ ತಾಯಿ ನನ್ನ ಅಳಿಯನ್ ಥರ ನೋಡಿಲ್ಲ, ಮಗನ ಥರ ನೋಡ್ಕೊಂಡಿದ್ದಾರೆ.
ಅಷ್ಟೇ ಗೌರವದಿಂದ ಮಾತಾಡಿಸ್ತಾರೆ. ಅಂಥದ್ರಲ್ಲಿ ನಾನು ಅವ್ರ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತಿದ್ರೆ ಹೇಗೆ? ಇಷ್ಟು ಒಳ್ಳೆ ಬುದ್ಧಿ ಇರೋ ನೀವು ನನ್ನನ್ನು ಹೆಂಡತಿಯಾಗಿ ಒಪ್ಕೊಂಡಿದ್ದ ದಿವಸ ನನ್ನಷ್ಟು ಅದೃಷ್ಟವಂತರು ಯಾರು ಇರಲ್ಲ. ಈಗ ಯಾಕೆ ಅದೆಲ್ಲ ಮಾತು? ಟೈಮ್ ಆಗ್ತಿದೆ, ಹೊರಡೋಣವಾ ಬೇಡವಾ? ಅಯ್ಯೋ ಹೊರಡೋಣ, ಬನ್ನಿ 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 ಅರ್ಜೆಂಟ್. ಛೀ ಬಾ, ಇಷ್ಟು ಗಬ್ಬು ವಾಸನೆ. ಸಂಜೆ ಇವಳು ಇನ್ನೂ ಮಲಗಿದಾಳೆ ಅಂತ ಏನಾದರೂ ಗೊತ್ತಾದ್ರೆ ಅಷ್ಟೇ ಕತೆ. ಸಂಜನಾ, 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 ನಾನ್ ಅಂಬುಜ, ನಾನ್ ದೆವ್ವ ಅಲ್ಲ, ನಾನ್ ಅಂಬುಜ. ನೀವಾ? ಕೇಳ್ದೆ ಯಾಕೆ ನನ್ನ ರೂಮಿಗೆ ಬಂದಿದ್ದೀರಾ? ಇದು ನಮ್ಮ ನರಸಿಂಹನ್ ರೂಮ್ ಕಣಮ್ಮ. ಅಂದ್ರೆ ನನಗಿಲ್ಲಿರೋಕೆ ರೈಟ್ಸ್ ಇಲ್ವಾ? ಅಯ್ಯೋ ಖಂಡಿತ ಇದೆ ಕಣಮ್ಮ. ಏನೋ ನಮ್ಮ ಹುಡುಗಿ ತಿಂಡಿ ತಿಂದಿಲ್ವಲ್ಲ ಅಂತ ತಗೊಂಡು ಬಂದ್ರೆ ನೀನು ನನಗೆ ಬೈತೀಯಲ್ಲಮ್ಮ. ಇಡೀ ಮನೇನೇ ಹೆದರ್ಸೋಳು, ಈಗ ನೀನು ಹೆದರ್ಕೋತಿದ್ಯಲ್ಲ. ನಾನು ಇಷ್ಟೊಂದೆಲ್ಲ ಕಾಟ ಕೊಟ್ಟರು ಹಲ್ಗಿಂಚ್ಕೊಂಡು ಬಂದು ಮಾತಾಡ್ತಿದ್ದೀರಲ್ಲ, ನಿಮ್ಗೇನು ಅನ್ನಿಸ್ತಿಲ್ವಾ? ನಿನ್ನ ಜೊತೆ ಮಾತಾಡೋದಕ್ಕೆ ನನಗೆ ಯಾಕಮ್ಮ ನಾಚಿಕೆ ಆಗಬೇಕು? ಅದರಲ್ಲೂ ನೀನಂದ್ರೆ ನನಗೆ ತುಂಬ ಇಷ್ಟ. ವಾಟ್? ಹೂ ಕಣಮ್ಮ, ನೀನು ಹಾಕೋ ಬಟ್ಟೆ, ನೀನು ನಡೆಯೋ ಸ್ಟೈಲು, ನಿನ್ನ ನಗು, ನೀನು ಫ್ರೆಂಡ್ಸ್ ಮೇಲೆ ತೋರಿಸೋ ಪ್ರೀತಿ ಅದೆಲ್ಲ ನನಗೆ ತುಂಬ ಹಿಡಿಸ್ತು ಕಣಮ್ಮ. ಆದರೆ ಏನು ಮಾಡಲಿ, ನಮ್ಮ ಅಣ್ಣನಿಗೆ ನೀನು ಈ ಥರ ಇರೋದು ಇಷ್ಟ ಇಲ್ವೇ? ಹಾಗಂತ ಯಾರು ನನ್ನ ಹತ್ರ ಬಂದು ಹೇಳಿಲ್ವಲ್ಲ. ಮುಂದೆ ಒಂದಿನ ಸರಿ ಹೋಗ್ತೀಯಾ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಆದರೆ ನನಗೆ ಗೊತ್ತು ನೀನು ಬದಲಾಗಲ್ಲ ಅಂತ. ನೀನು ಹೀಗೆ ಇರಬೇಕು, ಇದೇ ಗತ್ತಲ್ಲಿ, ಅದೇ ನಿನಗೆ ಚಂದ. ಸಂಜನಾ, ಇದೆಲ್ಲ ನಿಂದೇನಾ? ಹೌದು. ನಾನಿದನ್ನ ತುಟಿಗೆ ಹಚ್ಕೋಬೋದಾ? ಅಫ್ಕೋರ್ಸ್, ಹಚ್ಕೊಳ್ಳಿ. ಸರಿಯಾದ ಬಕ್ರಾನೆ ತಗ್ಲಾಕೊಳ್ತು. ಇವ್ರನ್ನ ನಂಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ? ವಾವ್, ಸೂಪರ್. ಸಿನಿಮಾ ಹೀರೋಯಿನ್ ಥರನೇ ಕಾಣಿಸ್ತಿದ್ದೀರಾ. ಹೀರೋಯಿನ್ ಥರನಾ? ಪ್ರಪಂಚವೇ ದೇವರು ಮಾಡಿರೋ ಬಾರು. ನೀನನ್ನ ಹೀರೋಯಿನ್ ಥರ ಕಾಣಿಸ್ತಿದ್ರು ಅಂತ ಹೊಗಳಿದ್ಯಲ್ಲ, ಅದಕ್ಕೆ ನಾನು ಬಾರ್ ಸಾಂಗ್ ಬರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟಿದ್ದೆ ಕಣಮ್ಮ. ಇಷ್ಟು ವರ್ಷದಲ್ಲಿ ಈ ಕುಂಬಳಕಾಯಿ ಥರ ಇರೋ ಮುಖನ ಹೀರೋಯಿನ್ ಥರ ಹೊಗಳಿದ್ದು ನೀನೊಬ್ಳೆ. ಅದಕ್ಕೆ ನಿನಗೊಂದು ಥ್ಯಾಂಕ್ಸ್. ಅದಕ್ಕೆ ನೀನಂದ್ರೆ ನನಗೆ ತುಂಬ ಇಷ್ಟ. ಇದನ್ನು ನಾನೇ ಇಟ್ಕೊಳ್ಳ? ಇಟ್ಕೊಳ್ಳಿ. ಇಷ್ಟು ದೊಡ್ಡ ಮನಸ್ಸಮ್ಮ ನಿಂದು. ನಮ್ಮ ನರಸಿಂಹ ಜೀವನದಲ್ಲಿ ಮಾಡಿರೋ ಒಳ್ಳೆಯ ಕೆಲಸ ಅಂದರೆ ಅದು ನೀನೇ ಕಣಮ್ಮ. ತಿಂಡಿ ಬಿಸಿ ಬಿಸಿಯಾಗಿದೆ, ತಿನ್ಕೊಂಡ್ಬಿಡು, ಸರಿನಾ? ಜೀವನದಲ್ಲಿ ಮೊದಲನೇ ಸಲ ತುಟಿಗೆ ಬಣ್ಣ ಹಾಕ್ಕೊಂಡಿದ್ದೀನಿ. ನಾನು ಮದುವೆಲಿ ಹಾಕೋಬೇಕು ಅಂದ್ಕೊಂಡಿದ್ದೆ, ನಮ್ಮ ಅಣ್ಣ ಬಿಡಲಿಲ್ಲ. ನಮ್ಮ ರೂಪನ ಮದುವೆಲಿ ಹಾಕೋಬೇಕು ಅಂದ್ಕೊಂಡೆ, ನಮ್ಮ ರೂಪ ಓಡ್ ಹೋಗ್ಬಿಟ್ಲು. ಸಂಜನಾ ಹೇಳ್ದಂಗೆ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಹಾಂ, ಸ್ವಲ್ಪ ಸಣ್ಣಗಾಗ್ಬಿಟ್ರೆ ಝೀ ಕನ್ನಡದಲ್ಲಿ ಬರ್ತಿರೋ ಮಹಾನಟಿ ಪ್ರೋಗ್ರಾಮ್ಗೆ ಹೋಗಿ ನಾನು ಗೆದ್ದು ಹೀರೋಯಿನ್ ಆಗಿಬಿಡ್ಬೋದು.
ಮೆರೆದ್ರೆ ನಮ್ಮ ಸಂಜೆ ನಂತರ ಮೆರಿಬೇಕು. ಏನ್ ಗೊತ್ತಪ್ಪ ಅವಳದು, ನಾನು ನಮ್ಮ ಅಣ್ಣ ಅದಕ್ಕೆ ಹತ್ರ ಮೊದಲಿಂದಾನು ಗತ್ತಲ್ಲಿರ್ಬೇಕಿತ್ತು. ಅವಾಗ ನಾನು ಹೇಳ್ದಂಗೆ ಕೇಳಿರೋರು, ಇವಾಗ ಅವ್ರು ಹೇಳ್ದಂಗೆ ಕೇಳೋಂಗಾಗಿದೆ. ಛೆ. ಈ ಅಂಬುಜಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಂಬುಜಾ, ಅಂಬುಜಾ, ಏನತ್ಗೆ? ಏ ಅಂಬುಜಾ, ಬಂದೆ. ಏನತ್ಗೆ? ಅಲ್ವೇ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಿ, ಬಂದು ಸಹಾಯ ಮಾಡಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ಆ ನರಸಿಂಹನ್ ಯಾಕೆ ಇವತ್ತು ಕೆಲಸ ಕಳ್ಸಿದ್ರಿ ಅತ್ಗೆ? ಇಷ್ಟೊಂದು ಕೆಲಸ ಇದೆ ಅಲ್ವೇ, ಕೆಲ್ಸಕ್ಕೆ ಹೋಗೋನ ಮನೇಲಿರು ಅಂತ ಹೇಳಕ್ಕಾಗ. ಯಾಕತ್ಗೆ ಹಂಗ್ ನೋಡ್ತಿದ್ದೀರಾ? ಏನೇ ಇದು, ನಿನ್ ತುಟಿ ಎಲ್ಲ ಗುಲಾಬಿ ಬಣ್ಣ ಆಗಿದೆ. ಅದ್ಕೆ ರಾತ್ರಿ ದುಂಬಿ ಕಚ್ಬಿಟ್ಟಿದೆ. ತುಂಬಿ ಬಂದು ನಿನ್ ತುಟಿ ಕಚ್ತಾ? ನಾನು ರೋಸ್ ವಾಟರ್ ಹಚ್ಕೊಂಡಿದ್ನಾ, ಅದಕ್ಕೆ ದುಂಬಿ ಕಚ್ಬಿಟ್ಟಿದೆ. ಅದಕ್ಕೆ ನೋಡಿ ಈ ತರ ಗುಲಾಬಿ ಬಣ್ಣ ಆಗ್ಬಿಟ್ಟಿದೆ. ಅಂಬುಜಾ, ವಯಸ್ಸಿನಲ್ಲಿ ಅನುಭವದಲ್ಲಿ ನಾನು ನಿನ್ಕಿಂತ ದೊಡ್ಡವಳು ಅಲ್ವೇ? ದುಂಪಿ ಬಂದು ಕಚ್ತು ಅಂತ ಸುಳ್ಳು ಹೇಳ್ತಾ ಇದ್ದೇನೆ. ಮೊದಲು ಹೋಗಿ ಆ ಹಚ್ಚಿರೋ ಲಿಪ್ಸ್ಟಿಕ್ನ ಒರೆಸ್ಕೊ. 40 ಆದ್ರೂ ಇದೆಲ್ಲ ಶೋಕಿ ಬೇಕೇನೆ ನಿನಗೆ? ಹೇಳೋ ಮಗನೇ. ಏನಿಲ್ಲಮ್ಮ, ಸುಮ್ಮನೆ ಫೋನ್ ಮಾಡಿದೆ. ನಿಮ್ಮಪ್ಪ ಏನೋ ಅಂದರು ಅಂತ ಬೆಳಿಗ್ಗೆ ತಿಂಡಿ ತಿಂದೆ ಹೋದಿಯಲ್ಲೋ? ಇಲ್ಲಮ್ಮ, ಊಟಕ್ಕೆ ಬೇಗ ಮನೆಗೆ ಬರ್ತೀನಿ ಬಿಡು. ಹಸುವಾಗ್ತಿದೆ, ಅಲ್ಲಿ ಏನಾದರೂ ತಿನ್ನೋ. ಆಯ್ತಮ್ಮ. ಅವಳೇನಾದರೂ ಮತ್ತೆ ತೊಂದರೆ ಕೊಡ್ತೀರಲ್ಲ? ಹೆಂಡತಿನ ಅಚ್ಚುಕಟ್ಟಾಗಿ ಹೆಸರಿಟ್ಟು ಕರಿ, ಅವಳು ಇವಳೆಲ್ಲ ಅನ್ಬಾರ್ದು. ಅವಳು ನಡ್ಕೊಳ್ತಿರೋ ರೀತಿಗೆ ಮಾಡ್ತಿರೋದಕ್ಕೆ ಅವಳು ಇವಳು ಅಂತಿರೋದೇ ಹೆಚ್ಚು. ಹಾಗೆಲ್ಲ ಮಾತಾಡಬಾರ್ದು ಕಣೋ. ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಇವತ್ತು ನಮ್ಮ ಸೊಸೆ ನನಗಿಷ್ಟು ಸಹಾಯ ಮಾಡ್ತಿದ್ದಾಳೆ ಗೊತ್ತಾ? ಅಮ್ಮ, ಸುಮ್ಮನೆ ಸುಳ್ಳು ಹೇಳ್ಬೇಡ. ಅವಳೇನು ಅಂತ ನನಗೆ ಗೊತ್ತಿಲ್ವಾ? ಸಂಜನಾ ವಿಷಯದಲ್ಲಿ ನಾನು ಯಾಕೋ ಸುಳ್ಳು ಹೇಳಿ? ನಿನ್ನ ಹತ್ರ ಹಾಗಾಡ್ತಾಳೆ ಅಷ್ಟೇ, ನಮ್ಮ ಹತ್ರ ಎಲ್ಲ ಚೆನ್ನಾಗೇ ಇದ್ದಾಳೆ. ಅದೇ ನೀನು ಹೇಳಬೇಕು, ನಾನು ನಂಬಬೇಕು ಅಷ್ಟೇ. ಸರಿ ಬಿಡು, ನಾನು ಮಧ್ಯಾಹ್ನ ಬೇಗ ಬರ್ತೀನಿ. ನರಸಿಂಹ, ಶಂಕರಣ್ಣನ ಹತ್ರ ಮನೆ ಕೆಲಸ ಮಾಡೋರು ಯಾರಾದರೂ ಸಿಗ್ತಾರ ಅಂತ ಕೇಳಿದ್ದೆ, ನೀನು ಸ್ವಲ್ಪ ವಿಚಾರಿಸು. ಈಗ ನೀನು ಸೊಸೆ ನಿನಗೆ ಸಹಾಯ ಮಾಡ್ತಿದ್ದಾಳೆ ಅಂತಂದೆ, ಕೆಲಸದವ್ರು ಯಾಕಮ್ಮ? ಎಲ್ಲ ಕೆಲಸನೂ ಅವಳ ಹತ್ರನೇ ಮಾಡ್ಸೋಕ್ಕಾಗತ್ತೇನೋ? ಸರಿ ಆಯಿತು, ವಿಚಾರಿಸ್ತೀನಿ. ಸರಿಯಪ್ಪ. ಸಂಜನಾ ಅಮ್ಮಂಗೆ ಹೆಲ್ಪ್ ಮಾಡ್ತಾಳ, ನಂಬಕ್ಕೆ ಆಗ್ತಾ ಇಲ್ವಲ್ಲ. ನೀನೇನೇ ಹಾಗೆ ನೋಡ್ತಾ ಇದೆಯಾ? ಹೋಗಿ ಮೊದಲು ತುಟಿ ಒರೆಸ್ಕೊ, ನಿಮ್ಮಣ್ಣ ಊಟಕ್ಕೆ ಬರ್ತಾರಂತೆ. ಹಿಡ್ಕೊಳ್ಳಿ ಅದಕ್ಕೆ. ಅಯ್ಯೋ, ಏನ್ ಚಿರು ಇದು? ಇದ್ದಕ್ಕಿದ್ದಾಗೆ ಅವಳ ಜೊತೆ ಅವ್ರ ಊರಿಗೆ ಹೋಗ್ತೀನಿ ಅಂತ ನಿಂತಿದ್ಯಲ್ಲ, ಇದೆಲ್ಲ ನಿಜವಾಗ್ಲೂ ಬೇಕಾ? ನಾವು ಮಾಡಿರೋ ತಪ್ಪಿಗೆ ದೀಪ ಅವ್ರ ಮನೆಯವ್ರು ಬೇಜಾರು ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ. ಅದಕ್ಕೆ ಹೋಗಿ ಅವ್ರನ್ನ ಮಾತಾಡಿಸಿ ಕ್ಷಮೆ ಕೇಳಿಬರೋಣ ಅಂತ. ಅಲ್ಲ ಚಿರು, ಅದರ ಅವಶ್ಯಕತೆ ಆದ್ರೂ ಏನಿದೆ? ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಅದಕ್ಕೆ. ಹೌದಮ್ಮ ಸೌಂದರ್ಯ, ಚಿರು ಹೇಳ್ತಿರೋದು ಸರಿಯಾಗಿದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಿಂದಾಗಿರೋ ತಪ್ಪಿಗೆ ಚಿರು ಹೋಗಿ ದೀಪ ಮನೆಯವ್ರ ಹತ್ರ ಕ್ಷಮೆ ಕೇಳಿ ಬರಲಿ. ಅಲ್ಲ ಮಾವ, ಅವ್ರಿಗೆ ಬೇಜಾರಾಗಿದ್ದಿದ್ರೆ ಅವರು ನಮಗೆ ಫೋನ್ ಮಾಡಿದವ್ರಲ್ವಾ? ಮದುವೆ ಕ್ಯಾನ್ಸಲ್ ಆಗಿದ್ದರಿಂದ ಅವ್ರ ಕಡೆಯಿಂದ ನಮಗೆ ಫೋನೇ ಬಂದಿಲ್ಲ. ನಿನಗೇನಾದ್ರು ಫೋನ್ ಮಾಡಿದ್ರ ಚಿರು? ಇಲ್ಲ, ನನಗೆ ಮಾಡಿದ್ರು. ನಿಮ್ಮ ಮನೆಯವರು ನಿನಗೆ ತಾನೇ ಫೋನ್ ಮಾಡೋದು? ನಡೆದಿದ್ದ ಘಟನೆಯಲ್ಲಿ ಹಚ್ಬಂದು ಏನೂ ತಪ್ಪಿಲ್ಲ ಅಂತ ನಾನು ಅಮ್ಮಂಗೆ ಹೇಳಿದ್ದೀನಿ. ಆದರೆ ಪೊಲೀಸಪ್ಪ ಇನ್ನೂ ಬೇಜಾರಲ್ಲಿದ್ದಾರೆ. ಅವ್ರ ಮಗಳೇ ನನಗೆ ಇನ್ನೊಂದು ಮದುವೆ ಮಾಡೋಕ್ಕೆ ಮುಂದಾಗಿದ್ಲು ಅಂತ ಗೊತ್ತಾದ್ಮೇಲೆ ಅವ್ರಿಗೆ ತಾನೇ ನಮ್ಮ ಹತ್ರ ಮಾತಾಡೋಕ್ಕೆ ಮುಖ ಹೆಂಗಿರುತ್ತೆ? ಹಾಗಿದ್ರೆ ನಿಂದೇನು ತಪ್ಪಿಲ್ಲ ಅಂದಮೇಲೆ ನೀನೇನಕ್ಕಪ್ಪ ಹೋಗ್ಬೇಕು? ಅಂದ್ರೇನು? ದೀಪನ್ ಮಾತ್ರ ತಪ್ಪ? ಬೇರೆ ಯಾರು ಏನು ತಪ್ಪೇ ಮಾಡಿಲ್ವಾ? ರಾಹುಲ್ ಬೇರೆ ಅದೇ ಮನೆಯಲ್ಲಿ ಇದ್ದಾನೆ.
ನೀನೇನಕ್ಕಪ್ಪ ಅಲ್ಲಿಗೆ ಹೋಗ್ಬೇಕು? ನಾನು ಹೋಗ್ತಿರೋದು ನಮ್ಮ ಅತ್ತೆ ಮಾವನ್ ಮಾತಾಡಿಸಿ ಸಮಾಧಾನ ಹೇಳಕ್ಕೆ, ಬೇರೆ ಯಾರನ್ನು ಮಾತಾಡ್ಸಕ್ಕೂ ಅಲ್ಲ. ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಚರು? ಮೊದಲೆಲ್ಲ ಈ ಮದ್ವೆನೇ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದವನು, ಈಗ ಮದ್ವೆ ಒಪ್ಕೊಂಡಿದ್ಯಾ?